ನಿಮ್ಮ ಹೆಸರು? ನನ್ನ ಹೆಸರು ಜಲಜಾ. ನಾನು BE ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ತುಂಬ ಅಕಾಡೆಮೀಸ್ ಹುಡುಕ್ತೆ. ಹಾಗಾಗಿ ಕಲ್ಪತರು ಕೆರಿಯರ್ ಅಕಾಡೆಮಿ ತುಂಬ ಚೆನ್ನಾಗಿದೆ, ಅಲ್ಲಿ ಬಂದು ಜಾಯ್ನ್ ಆಗಿದ್ದೀನಿ. ತುಮಕೂರಲ್ಲಿದೆ ಅದು. ಏನು ಎಕ್ಸಾಮ್ ಕಟ್ಟಿದ್ದೀರಮ್ಮ? KS ಕಟ್ಟಬೇಕು ಮಾಡಬೇಕು ಅಂತ ಇದ್ದೀನಿ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಯಾವ ಪಾಠ ನಡೀತಾ ಇದೆ ಈ ದಿನ ನಿಮಗೆ? ಇವಾಗ ಇಂಗ್ಲೀಷ್ ನಡೀತಿದೆ. ಓಕೆ. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನಾನು ಇದೆಲ್ಲ ಕಲ್ತಿದ್ದೀನಿ ಅಂದ್ಕೊಂಡೆ, ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ತುಂಬ ಮ್ಯಾಟರ್ಸ್ ಇದ್ದಾವೆ ಅಂತ. ತುಂಬ ಕಲ್ತಿದ್ದೀನಿ, ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಎಲ್ಲ. ಇಂಗ್ಲೀಷಲ್ಲಿ ಯಾವ ಟಾಪಿಕ್ ಇಷ್ಟ ಆಯ್ತು ನಿಮಗೆ? ಯಾವ್ದು ಎಂಜಾಯ್ ಮಾಡಿದ್ರಿ? ಇಂಗ್ಲೀಷಲ್ಲಿ ಕ್ವಶನ್ ಟ್ಯಾಗ್ ಮಾಡೋದು ಇಷ್ಟ ಆಯಿತು. ಆಮೇಲೆ ಫ್ರೇಮಿಂಗ್ ಕ್ವಶನ್ಸ್, ಆಕ್ಟಿವ್ ವೈಸ್, ಪ್ಯಾಸಿವ್ ವೈಸ್, ಇನ್ನು ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ರು. ಹೇಗಿದೆ ಟೆಕ್ನಿಕ್ಸ್ ಎಲ್ಲ? ನಿಮ್ಮ ಮೇಷ್ಟ್ರು ಹೇಳ್ಕೊಡೋ ಟೆಕ್ನಿಕ್ಸ್ ಹೇಗೆ ಅನ್ನಿಸ್ತು? ಟೆಕ್ನಿಕ್ಸ್ ಅಂತೂ ತುಂಬ ಎಕ್ಸಲೆಂಟ್ ಆಗಿದೆ. ತುಂಬ ಬೇಗ ತಲೆಗೆ ಹೋಗ್ತಾ ಇದೆ. ಮನೆಗೆ ಹೋಗಿ ಓದೋದೇ ಬೇಡ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಮನೆಯಲ್ಲಿ ಹೋಗಿ ಓದೋದೇ ಬೇಡ, ಇಲ್ಲೇ ಎಲ್ಲ ಪ್ರಾಕ್ಟೀಸ್ ಮಾಡಿ ಕಳಿಸ್ತಾರೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. Hi, I am Prajwal from Kalpataru Career Academy, Tumkur. I had completed my bachelor's in science, and I have already have a bachelor in education degree also. Nowadays, the competitive field is very hard. In that, English had become a new trend for all the exams. So, in our institution, English had been a major course, and they are giving very well educated lecturers and teachers. They are providing us more and more information. Since the past 7 days, our teacher had given a very great classes. So before that, we don't know I not have a single knowledge about English. I just know how to talk English, but there are so many tricks in English and so many topics such as parts of speech, active voice, passive voice. I don't know anything about that, but our sir has made a very well class, which I have enjoyed very much. Are you happy with English? Yes, sir. That's great. Madam, ತಮ್ಮ ಹೆಸರು? ಹಾಯ್ ಸರ್, ನನ್ನ ಹೆಸರು ರಂಗಲಕ್ಷ್ಮಿ. ನನಗೆ MA BEd ಆಗಿದೆ. ನಾನು ಇಲ್ಲಿ ತುಮಕೂರಲ್ಲಿ ಹೊಸದಾಗಿ ಓಪನ್ ಆಗಿರುವಂತಹ ಕಲ್ಪತರು ಕೆರಿಯರ್ ಅಕಾಡೆಮಿಗೆ ಜಾಯ್ನ್ ಆಗಿದ್ದೀನಿ. ಈಗ ಸದ್ಯಕ್ಕೆ ಇಂಗ್ಲೀಷ್ ಸಬ್ಜೆಕ್ಟ್ ಮಾಡ್ತಾ ಇದ್ದಾರೆ ಬಸವರಾಜ್ ಸರ್ ಅಂತ. ತುಂಬ ಈಸಿಯಾಗಿ ನಮ್ಗೆ ಅರ್ಥ ಆಗೋಂಗೆ ಈಸಿ ಮೆಥಡಲ್ಲಿ ಹೇಳ್ಕೊಡ್ತಿದ್ದಾರೆ. ನಾನು ನೋಡಿರೋವಂಥ ಟೀಚರ್ಗಳಲ್ಲಿ ಬೆಸ್ಟ್ ಟೀಚರ್ ಅಂತಲೇ ಹೇಳ್ಬೋದು. ಇಂಥ ಟೀಚರ್ ನಮಗೆ ಸಿಕ್ಕಿರೋದೇ ಪುಣ್ಯ ಅಂತಲೇ ಹೇಳ್ಬೋದು. ಯಾರ್ಯಾರು ಕೋಚಿಂಗ್ ಸೆಂಟ್ರಿಗೆ ಅಡ್ಮಿಷನ್ ಆಗಬೇಕು ಅಂತಿದ್ದೀರಾ, ಕಲ್ಪತರು ಕೆರಿಯರ್ ಅಕಾಡೆಮಿಗೆ ಬಂದು ಜಾಯ್ನ್ ಆಗಿ ಅವ್ರು ಹೇಳಿದ ಪ್ರಕಾರ ಓದಿದ್ದೆ ಆದರೆ ಒಂದು 6 ಮಂತ್ 1 ಇಯರ್ ಒಳಗಡೆ ಗೌರ್ಮೆಂಟ್ ಜಾಬ್ ತಗೋತಾರೆ ಅಂತ ನಂಬಿಕೆ. ಮೇಡಮ್, ಯಾವ ಎಕ್ಸಾಮ್ ಕಟ್ಟಿದ್ದೀರಾ? ನಾನು VA PDO ಕಟ್ಟಿದ್ದೀನಿ ಸರ್. ಓಕೆ. ಇಂಗ್ಲೀಷಲ್ಲಿ ಇಂಥದ್ದನ್ನು ಚೆನ್ನಾಗಿ ಮಾಡ್ತಾರೆ ಅಂತ ಏನಿಲ್ಲ. ಗ್ರಾಮರಲ್ಲಿ ಬರೋವಂಥ ಪ್ರತಿಯೊಂದನ್ನು ಎಲ್ಲದನ್ನು ಈಸಿ ಮೆಥಡಲ್ಲಿ ನಮ್ಗೆ ಅರ್ಥ ಆಗುವಾಗ ಹೇಳ್ಕೊಡ್ತಿದ್ದಾರೆ. ಓಕೆ, ಗ್ರೇಟ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಸರ್, ನನ್ನ ಹೆಸರು ಹರೀಶ್ ಅಂತ. ನಾನು BSc BEd ಆಗಿದೆ. ನಾನು ರೀಸೆಂಟ್ ಡೇಸಲ್ಲಿ VO ಮತ್ತು PDOಗೆ ಅಪ್ಲೈ ಮಾಡಿದ್ದೀನಿ. ಇಲ್ಲಿ ನಾವು ಗ್ರಾಮೀಣ ಪ್ರದೇಶದಿಂದ ಬರೋದ್ರಿಂದ ನಮ್ಗೆ ಇಂಗ್ಲೀಷ್ ತುಂಬ ಕಷ್ಟ ಸರ್. ಇಲ್ಲಿ ಬಂದಾದಮೇಲೆ ನಮ್ಗೆ ಇಂಗ್ಲೀಷನ್ನ ಸ್ವಲ್ಪ ಗೊತ್ತಿತ್ತು, ಬಟ್ ಇಲ್ಲಿ ಬಂದಾದ್ಮೇಲೆ ತುಂಬಾ ಕಲ್ತಿದ್ದೀವಿ. ನಮ್ಮ ಇಂಗ್ಲೀಷ್ ಟೀಚ್ ಮಾಡೋರು ಬಸವರಾಜ್ ಸರ್ ಅಂತ. ಅವರು ಯಾವ ವಿದ್ಯಾರ್ಥಿನೂ ಸುಮ್ಮನೆ ಕೂರಕ್ಕೆ ಕೊಡ್ತಿರ್ಲಿಲ್ಲ. ಎಲ್ಲನೂ ಕ್ಲಾಸ್ ಮಾಡ್ಬೇಕಾದ್ರೆ ಇನ್ವಾಲ್ವ್ಮೆಂಟ್ ತೊಗೊಳ್ತಿದ್ರು. ಅವ್ರು ರೀಇನ್ಫೋರ್ಸ್ಮೆಂಟ್ ಕೊಡೋದ್ರಿಂದ, ನಾವು ತಪ್ಪು ಹೇಳಿದ್ರು ಅವ್ರು ರೀಇನ್ಫೋರ್ಸ್ಮೆಂಟ್ ಕೊಡೋದ್ರಿಂದ ಅದನ್ನು ಸರಿ ಮಾಡ್ಕೊತಿದ್ವಿ ಸರ್. ಆಮೇಲಿಂದ ಅವ್ರು ರೀಫೋಕಸಿಂಗ್ ರೀಡೈರೆಕ್ಟ್ ಮಾಡ್ತಿದ್ರು. ಇವಾಗ ನಮಗೆ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ. ಇಂಗ್ಲೀಷ್ ಏನು ಕಷ್ಟ ಅಲ್ಲ, ನಮ್ಮಂಥ ಗ್ರಾಮೀಣ ವಿದ್ಯಾರ್ಥಿಗಳೂ ಪೇಪರ್ನ ಸಾಲ್ವ್ ಮಾಡ್ಬೋದು ಅಂತ ಸರ್. ಓಕೆ, ಫೈನ್. ಎಷ್ಟು ದಿನದ ಕೋರ್ಸ್ ಇಂಗ್ಲೀಷ್ ಎಷ್ಟು ದಿನದಿಂದ ನಡೀತಾ ಇದೆ ನಿಮಗೆ? ಸರ್, 1 ವೀಕಿಂದ ನಡೀತಿದೆ ಸರ್. ಓಕೆ, 1 ವೀಕಲ್ಲಿ ಏನು ಕಲ್ತಿದ್ದೀರಾ? ತುಂಬ ಸರ್, ಎಲ್ಲ ಟಾಪಿಕ್ಸ್ನು ಕ್ಲಿಯರ್ ಮಾಡಿ ಹೇಳ್ಕೊಟ್ಟಿದ್ದಾರೆ ಸರ್. ಓಕೆ. ಕ್ವಶನ್ ಪೇಪರ್ ಏನಾರ ಸಾಲ್ವ್ ಮಾಡ್ತಾರಾ? ಟೆಸ್ಟ್ ಸೀರೀಸ್ ಏನಾರ? ಸರ್, ಟೆಸ್ಟ್ ಸೀರೀಸ್ ಕೊಡ್ತಾರೆ. ಕ್ವಶನ್ ಪೇಪರು ಪ್ರೀವಿಯಸ್ ಓಲ್ಡ್ ಕ್ವಶನ್ ಪೇಪರ್ಸು ಸಾಲ್ವ್ ಮಾಡಿಕೊಡ್ತಾರೆ ಸರ್. That's good. Are you happy with the coaching career academy? Yes sir, I am so much. Thank you. ತಮ್ಮ ಹೆಸರು? ಸರ್, ನಮ್ಮ ಹೆಸರು ಯುವರಾಜ್ ಅಂತ. ಯುವರಾಜ್, ಯಾವ ಎಕ್ಸಾಮ್ ಕಟ್ಟಿದ್ದೀರಾ? ಎಲ್ಲಿಂದ ಬಂದಿದ್ದೀರಾ? ಎಜುಕೇಷನ್ ಎಲ್ಲಿ ನಿಮ್ಮದು? ಸರ್, ನಮ್ಮ ಎಜುಕೇಷನ್ BCom ಕಂಪ್ಲೀಟ್ ಆಗಿದೆ. ನಾವು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ. ನಾವು PSI ಆಗಬೇಕಂತ ನಮ್ಮ ಮುಖ್ಯ ಗುರಿ ಉದ್ದೇಶ ಸರ್. ಈ PSIಗೆ ಸೆಕೆಂಡ್ ಪೇಪರಲ್ಲಿ
ಟ್ರಾನ್ಸ್ಲೇಷನ್ ಇರುತ್ತೆ. ಟ್ರಾನ್ಸ್ಲೇಷನಲ್ಲಿ ಕನ್ನಡದಿಂದ ಇಂಗ್ಲೀಷ್ ಮತ್ತು ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಫರ್ ಮಾಡೋದು ದೊಡ್ಡ ಸಮಸ್ಯೆ ಆಗಿತ್ತು. ಇಂಗ್ಲೀಷ್ ನಮ್ಮ ಟೀಚರು ಬಂದುಬಿಟ್ಟು ಕ್ಲಾಸ್ ಮಾಡ್ಬೇಕಾದ್ರೆ ಪ್ರತಿಯೊಂದು ಗ್ರಾಮರ್ನಿಂದ ಹಿಡಿದು ಟ್ರಾನ್ಸ್ಲೇಷನ್ ಪ್ರತಿಯೊಂದು ಸಬ್ಜೆಕ್ಟ್ ಟಾಪಿಕ್ ಎಲ್ಲನೂ ಒಂದು ಫಾರ್ಮುಲಾ ಮತ್ತು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದಾರೆ. ಇವಾಗ ನನಗೆ ಒಂದೇ ಮಾತಾಡಿ ಹೇಳ್ತೀನಿ, ಇಂಗ್ಲೀಷ್ ಅನ್ನೋದು ಒಂದು ಕಬ್ಬಿಣದ ಕಡಲೆಯಾಗಿ ನನಗೆ ಇದ್ದಿದ್ದು ತುಂಬ ಮೃದುವಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದೀನಿ. ಬಟ್ ಈ ಕ್ಲಾಸ್ನ ಯುಟಿಲೈಸ್ ಮಾಡ್ಕೊಂಡು ನಾನು PSI ಆಗಬೇಕಂತ ಗೋಲ್ ಇಟ್ಕೊಂಡು ಚೆನ್ನಾಗಿ ಓದ್ತೀನಿ. ಮತ್ತು ಬರುವಂಥ ಮುಂದಿನ ವಿದ್ಯಾರ್ಥಿ ಆಕಾಂಕ್ಷಿಗಳು ಹೇಳುವುದೇನೆಂದರೆ, ಇಂಥ ಕಲ್ಪತರು ಕೆರಿಯರ್ ಅಕಾಡೆಮಿ ಇನ್ಸ್ಟಿಟ್ಯೂಟ್ ತುಮಕೂರಲ್ಲಿ ಇದೆ. ಬಂದು ದಯವಿಟ್ಟು ನಿಮಗೆ ಅನುಕೂಲ ಆಗೋ ರೀತಿ ಟೀಚ್ ಮಾಡ್ತಾರೆ, ಕೇಳಿ. ನಿಮಗೆ ಇದರಿಂದ ಯಾವುದೇ ರೀತಿ ಪ್ರತಿಫಲ ಆಕ್ಷೇಪ ಮಾಡೋರಿಗೆ ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ಜಾಬ್ ಆಗೇ ಆಗುತ್ತೆ. ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಿಮ್ಮ ಫ್ರೆಂಡ್ ಹೇಳ್ತಾ ಇದ್ರು ಒಂದು ವಾರದಿಂದ ಕ್ಲಾಸ್ ನಡೀತಾ ಇದೆ ಅಂತ, ಅಷ್ಟರಲ್ಲಿ ಟ್ರಾನ್ಸ್ಲೇಷನ್ ಎಲ್ಲ ಕಲಿಬೋದಾ ಸರ್? ವಾರಕ್ಕೆ ನಿಜವಾಗ್ಲೂ ಖಂಡಿತವಾಗಿ ಕಲಿಯಬಹುದು ಸರ್. ಅಷ್ಟು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಸರ್, ಮತ್ತು ಅಷ್ಟು ಹಾರ್ಡ್ ವರ್ಕ್ ಕೊಡ್ತಾಯಿದ್ರು, ಅಷ್ಟೇ ಈಸಿ ಟ್ರಿಕ್ಕಲ್ಲಿ ಹೇಳ್ಕೊಡ್ತಾ ಇದ್ರು ಸರ್. ಕ್ಲಾಸ್ ಯಾವತ್ತೂ ಬೇಜಾರಾಗ್ಲಿಲ್ವಾ? ಬೆಳಗ್ಗೆ ಬೇಜಾರಾಗೋದಿಲ್ಲ ಸರ್. ಮತ್ತು ಇನ್ನೊಂದು ಬೇಜಾರು ಏನಂದರೆ, ಅಂಥ ಟೀಚರು ಜಲ್ದಿ ಹೋಗ್ಬಾರ್ದು, ಇನ್ನೊಂದು 15-20 ಡೇಸ್ ಇಲ್ಲೇ ಇದ್ದು ಇನ್ನೂ ಚೆನ್ನಾಗಿ ಕಲಿಸ್ತಾರೆ ಅಂತ ಆಸಕ್ತಿ ಇರುತ್ತೆ. ಅದಕ್ಕೆ ಆ ವಿಚಾರಕ್ಕೆ ಒಂದ್ಸಲ ಬೇಜಾರಾಗೋದು ವಿನಃ ಟೀಚಿಂಗ್ ಕೇಳೋಕ್ಕೆ ಮತ್ತು ಬಂದು ಕ್ಲಾಸ್ ಕೇಳೋಕ್ಕೆ ಯಾವುದೇ ರೀತಿ ಬೇಜಾರಾಗಲ್ಲ ಸರ್. ಎಂಥ ಅದ್ಭುತ, ಒಳ್ಳೇದಾಗಲಿ ತಮಗೆ. ರೈಟ್, ತಮ್ಮ ಹೆಸರು? ಸಂತೋಷ. ಹೇಳಿಪ್ಪ ಸಂತೋಷ, ನೀವು ಈ ಅಕಾಡೆಮಿಲಿ ಹೇಗೆ ಅನ್ನಿಸ್ತಾ ಇದೆ? ಸರ್ ಅಕಾಡೆಮಿ ಚೆನ್ನಾಗಿದೆ, ಯಾರಾದರೂ ಬಂದು ಜಾಯ್ನ್ ಆಗ್ಬೋದು. ಏನು ಅಂದರೆ ಒಳ್ಳೆ ಎಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್ ಬಂದು ಟೀಚ್ ಮಾಡ್ತಾರೆ. ಅವರ ಅನುಭವದಿಂದ ಒಳ್ಳೆ ನಾಲೆಡ್ಜಬಲ್ ಪರ್ಸನ್ ಬಂದು ಮಾಡೋದ್ರಿಂದ ಮಕ್ಕಳಿಗೆ ಅರ್ಥ ಯಾವ ರೀತಿ ಟೀಚ್ ಮಾಡಬೇಕು, ಹೆಂಗೆ ಟೀಚ್ ಮಾಡಿದ್ರೆ ಅರ್ಥ ಆಗುತ್ತೆ ಅನ್ನೋದು ಆ ಮೈಂಡ್ ಸೆಟ್ಟಿಂದ ಟೀಚ್ ಮಾಡೋದ್ರಿಂದ. ನಿಮ್ಮ ಹೆಸರು, ಎಜುಕೇಷನ್ ಏನು? BSc. ತಮ್ಮ ಹೆಸರು? ಸಂತೋಷ್ ಅಂತ. ಓಕೆ, ಯಾವ ಎಕ್ಸಾಮ್ ಬರೀತಾ ಇದ್ದೀರಾ ಸರ್? VAPDO. ಆರ್ ಯು ಹ್ಯಾಪಿ ವಿತ್ ಇಂಗ್ಲೀಷ್ ಕೋಚಿಂಗ್? ಸರ್. ಓಕೆ, ಫೈನ್. ತಮ್ಮ ಹೆಸರು? ನನ್ನ ಹೆಸರು ಸತ್ಯಪ್ರಸಾದ್ DM ಅಂತೇಳಿ, ಜೋಗನಗುಂಡಲಿಯಿಂದ ಬರ್ತಾ ಇದ್ದೇನೆ. ತುಮಕೂರಿಗೆ ಇಲ್ಲೇ PGನೂ ಫೆಸಿಲಿಟೀಸ್ ಇದೆ. ಕಲ್ಪತರು ಕೆರಿಯರ್ ಅಕಾಡೆಮಿಯಲ್ಲಿ ಅವರೇ PG ಸಮೇತ ಫೆಸಿಲಿಟೀಸ್ ಕೊಡ್ತಾರೆ. ಫುಡ್ ಎಲ್ಲ ಹೇಗಿದೆ ನಿಮಗೆ? ಈಗ ಎಜುಕೇಶನ್ ಬಗ್ಗೆ ಹೇಳಿದ್ರೆ ಫುಡ್ ಎಲ್ಲ ಚೆನ್ನಾಗಿ ಕೊಡ್ತಾರೆ? ಫುಡ್ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಅಕಾಮಿಡೇಷನ್ ಎಲ್ಲ ಚೆನ್ನಾಗಿದೆ. ಓದೋದಕ್ಕೆ ಒಳ್ಳೆ ಎನ್ವಿರಾನ್ಮೆಂಟ್. ಯಾಕೆಂದ್ರೆ ನಾವು ಊರಿಂದ ಓಡಾಡ್ತೀವಿ ಅಂದ್ರೆ ನಮಗೆ ಹೋಗಿ ಮನೆಯಲ್ಲಿ ಕೂತ್ಕೊಂಡು ಓದಕ್ಕಾಗಲ್ಲ. ಇಲ್ಲೇ ನಾವು ಬಂದು ಕೂತ್ಕೊಂಡು ಓದಿವಿ ಅಂದ್ರೆ ನಾವು ಲೈಫಲ್ಲಿ ಸಕ್ಸಸ್ ಆಗೋಕ್ಕೆ ಕಾರಣ ಆಗುತ್ತೆ. ಸೂಪರ್. ತಮ್ಮ ಅನುಭವ ಏನಮ್ಮ? ತಮ್ಮ ಹೆಸರೇನು, ಏನು ಎಜುಕೇಷನ್ನು, ಯಾವ ದೃಷ್ಟಿಯಿಂದ ಯಾವ ಎಕ್ಸಾಮ್ ಪಾಸ್ ಮಾಡೋದಕ್ಕೆ ಅಂತ ಕೋಚಿಂಗ್ ಕ್ಲಾಸ್ ಸೇರಿದ್ದೀರಾ? ನನ್ನ ಹೆಸರು ಮಾಣಿಕ್ಯ. ನಾನು BA ಕಂಪ್ಲೀಟ್ ಮಾಡಿದ್ದೀನಿ. ನಾನು KS ಮತ್ತು PDOಗೆ ಅಪ್ಲಿಕೇಶನ್ ಹಾಕಿದ್ದೀನಿ. ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಈ ಕಲ್ಪತರು ಕರಿಯರ್ ಅಕಾಡೆಮಿಯಲ್ಲಿ ನಮಗೆ ಯಾವ ಥರ ಓದಬೇಕು, ಏನು ಓದಬೇಕು ಅಂತ ಎಲ್ಲ ಲೆಕ್ಚರರ್ಸ್ ಬಂದವರೆಲ್ಲ ಹೇಳ್ತಾರೆ. ಅದ್ರ ಪ್ರಕಾರ ಎಲ್ಲ ಓದ್ತಾ ಇದ್ದೀನಿ. ನಾನು ಮುಂದೆ ಒಂದಿನ ಶೀಘ್ರದಲ್ಲಿನೇ ಗೌರ್ಮೆಂಟ್ ಜಾಬ್ ತಗೊತೀನಿ ಅಂತ ಕಾನ್ಫಿಡೆನ್ಸ್ ಇದೆ ನನಗೆ. ಆ ರೀತಿ ನಿಮಗೆ ಕೋಚಿಂಗ್ ಎಲ್ಲ ಮಾಡ್ತಾರಮ್ಮ? ಸರ್, ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ, ಎಲ್ಲ ಅರ್ಥ ಆಗುತ್ತೆ. ಏನು ಗೊತ್ತಾಗಿಲ್ಲ ಅಂತಂದ್ರೂ ಕೇಳಿ ಎಲ್ಲ ಹೇಳ್ತಾರೆ. ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರು? ಶೈಲಾ ಅಂತ. ಓಕೆ, ತಾವು ಎಲ್ಲಿಂದ ಬರ್ತಾ ಇದ್ದೀರಮ್ಮ? ಎಜುಕೇಶನ್ ಏನಾಗಿದೆ ತಮ್ಮದು? ಶಿರಾಯಿಂದ ಬರ್ತಾ ಇದ್ದೀನಿ. D.Ed ಡಬಲ್ ಡಿಗ್ರಿ ಡಿಪ್ಲೊಮಾ ಆಗಿದೆ. ನಾನೀಗ TET ಮತ್ತು ವಿಲೇಜ್ ಅಕೌಂಟೆಂಟ್ ಅಪ್ಲೈ ಮಾಡಿದ್ದೀನಿ. ಸೊ ನಮ್ಮ 4 ಮಂತ್ಸಿಂದ ಈ ಟ್ರೈನಿಂಗ್ ಕಲ್ಪತರು ಕರಿಯರ್ ಅಕಾಡೆಮಿ ತುಮಕೂರಲ್ಲಿ ಹೊಸದಾಗಿ ಜಾಯಿನ್ ಆಗಿದ್ದೀನಿ. 4 ಮಂತಿಂದ ಟ್ರೈನಿಂಗ್ ಕೂಡ ಬರ್ತಾ ಇದ್ದೀನಿ. ಧಾರವಾಡದಿಂದ ಎಲ್ಲ ಸಬ್ಜೆಕ್ಟ್ ಅವರು ಕೂಡ ಬಂದು ಟೀಚ್ ಮಾಡೋಗಿದ್ದಾರೆ. ನೋಟ್ಸ್ ಕೊಟ್ಟಿದ್ದಾರೆ, PDF ಕೊಟ್ಟಿದ್ದಾರೆ, ಮತ್ತು ಟೆಸ್ಟ್ ಎಲ್ಲ ಮಾಡಿದ್ದಾರೆ. ಮತ್ತು ಕ್ಲಾಸಲ್ಲಿ ಬೋರ್ ಅಂತ ಅನಿಸಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಗೌರ್ನಮೆಂಟ್ ಜಾಬನ್ನು ತಗೋಬಹುದು ಮತ್ತು ಅವರ ಲೈಫನ್ನು ಸಕ್ಸಸ್ ಮಾಡ್ಕೋಬಹುದು ಇದರಿಂದ ಅಂತ ನಾನು ಮುಂದೆ ಬರ್ತಕ್ಕಂಥವ್ರಿಗೆ ಹೇಳ್ತೀನಿ. ಈಗ ತರಬೇತಿ ಮುಗಿತಾ ಬಂತು ನಿಮ್ಮದು, ನಿಮ್ಮ ಪ್ರಿಪ್ರೇಷನ್ನು ಕೋಚಿಂಗ್ ಎಲ್ಲ ಹೇಗಿದೆ? ಕೋರ್ಸ್ ಮೆಟೀರಿಯಲ್ಸ್ ಆಯಿತು, ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಿದ್ದಾರೆ, ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ ನೀವು? ಈಗ 60% ಬಂದಿದೆ ಕಾನ್ಫಿಡೆಂಟು, ಬರೀ ಜಸ್ಟ್ ಕ್ಲಾಸ್ ಕೇಳಿರೋದಕ್ಕೆ. ನೆಕ್ಸ್ಟ್ ಅದನ್ನು ಅವ್ರ ಸರ್ ಏನು ಹೇಳಿದರೆ ಅದನ್ನು ಫಾಲೋ ಅಪ್ ಮಾಡಿದ್ದೆ ಆದರೆ ನಾವು 80% ಸಕ್ಸಸ್ ಆಗ್ತೀವಿ ಅಂತ ಕಾನ್ಫಿಡೆಂಟ್ ಬರುತ್ತೆ. ಫುಲ್ 100% ನಾವು ಎಫರ್ಟ್ ಹಾಕಿ ವರ್ಕ್ ಮಾಡಿ ಸ್ಟಡೀಸ್ ಮಾಡಿ
ಮಾಡಿದರೆ ನಾವು ಸಕ್ಸಸ್ ಆಗ್ತೀವಿ, ಜಾಬ್ ಕೂಡ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆ ನನಗೆ. ತುಂಬ ಸಲ ನಾನು ಟ್ರೈ ಮಾಡಿದ್ದೀನಿ, ಸೆಲ್ಫ್ ಆಗಿ ಟ್ರೈ ಮಾಡಿದ್ದೆ ಅಷ್ಟೇ, ಎಲ್ಲೂ ನಾನು ಕೋಚಿಂಗ್ ಹೋಗಿಲ್ಲ. ಇದೇ ಫಸ್ಟ್ ನಾನು ಕೋಚಿಂಗ್ ಬಂದಿರೋದು ಕೂಡ. ಬಟ್ ಜಾಬ್ ತಗೋತೀನಿ ಅನ್ನೋ ಕಾನ್ಫಿಡೆಂಟು ಕೂಡ ಇದೆ. ನಾನೇ ಫಸ್ಟ್ ಸ್ಟೂಡೆಂಟು ಕೂಡ ಈ ಒಂದು ಅಕಾಡೆಮಿಗೆ. ಫಸ್ಟ್ನೇ ಸ್ಟೂಡೆಂಟು ನಾನೇ, ಆದಿಯೂ ನಾನೇ, ಅಂತ್ಯೂ ನಾನೇ ಅಂತ ಹೇಳ್ತಾರಲ್ಲ ಹಾಗೆ. ಸೊ ನನಗೆ ತುಂಬ ಹೆಮ್ಮೆ ಇದೆ, ಖುಷಿ ಇದೆ. PG ಊಟ ಫೆಸಿಲಿಟಿ ಎಲ್ಲ ಕೊಡ್ತಿದ್ದಾರೆ, ತುಂಬ ಖುಷಿ ಇದೆ. ಸಕ್ಸಸ್ ಕೂಡ ಆಗ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದೆ. ಒಳ್ಳೇದು ಮಾಡಲಿ ಮದೇವರು. ಮೇಡಮ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಕಾವ್ಯ ಅಂತ, ನಾನು ಶಿರಾಯಿಂದ ಬಂದಿರೋದು. ನನ್ನ ಎಜುಕೇಷನ್ BCom ಕಂಪ್ಲೀಟ್ ಆಗಿದೆ. ನಾನು ಫಸ್ಟ್ ಒಂದು 2 ಎಕ್ಸಾಮ್ ಅಟೆಂಡ್ ಮಾಡಿದ್ದೇನೆ ಸರ್ ಮನೆಯಲ್ಲಿ. ಬಟ್ ನನಗಷ್ಟು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಆದರೂ ಇಲ್ಲಿ ಬಂದು ಈ ಲೆಕ್ಚರರ್ಸ್ ಹೇಳಿರೋದನ್ನು ಫಾಲೋ ಮಾಡಿ ಆಲ್ಮೋಸ್ಟ್ ನನಗೆ ತುಂಬ ಇನ್ನೇ ಎಕ್ಸಾಮ್ಗೆ ಒಂದು 80% ಪ್ರಿಪ್ರೇಷನ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನನಗೆ. ಎಷ್ಟು ಒಳ್ಳೆ ಗುಡ್ ಲೆಕ್ಚರರ್ಸು. ನಾನು ಅಂದ್ಕೊಂಡೆ ಇಲ್ಲ ಈ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಕಾನ್ಫಿಡೆಂಟ್ ಇದೆ ಸರ್, ಈ ಸರಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಆಗ್ತೀನಿ ಅಂತ ಒಂದು ಕಾನ್ಫಿಡೆಂಟ್ ಇದೆ. ಬಟ್ ಲೆಕ್ಚರರ್ಸ್ ಬಗ್ಗೆ ನಾನು ಒಂದು ಮಂತ್ ಆಯಿತು ಸರ್ ಅಷ್ಟೇ ಇಲ್ಲಿ ಜಾಯ್ನ್ ಆಗಿ. ಬಟ್ ಲೆಕ್ಚರರ್ಸ್ ಅಂತ ಅಂದರೆ ಎಕ್ಸಲೆಂಟ್ ಸರ್ ಇಲ್ಲಿ ಟೀಚ್ ಮಾಡೋದು. ಅದರಲ್ಲೂ ನನಗೆ ತುಂಬ ಇಷ್ಟ ಆಗಿತ್ತು ಇಂಗ್ಲೀಷ್ ಕ್ಲಾಸು ಬಸವರಾಜ್ ಸರ್ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಮಾಡಿದ್ರು. ಒಂಥರ ಹೆಂಗೆ ಅಂದರೆ ನನಗೆ ಐಡಿಯಾನೂ ಇರಲಿಲ್ಲ ಈ ಥರ ನಾವು ಕಲಿಬೋದು ಅಂತ. ಬಟ್ ಎಕ್ಸಲೆಂಟಾಗಿ ಮಾಡಿದ್ರು. ನನಗೆ ಇಂಗ್ಲೀಷ್ ಸರು ಮತ್ತು ಇಂಗ್ಲೀಷ್ ಕ್ಲಾಸ್ ತುಂಬ ಇಷ್ಟ ಆಯಿತು. ಈಸಿ ಮೆಥಡಾಗಿ ಎಷ್ಟು ಬೇಗ ಕಲಿತೆ ಅಂದರೆ ನನಗೆ ಇಷ್ಟು ಬೇಗ ಕಲಿತೀನಿ ಅಂತ ಅಂದ್ಕೊಂಡು ಇರಲಿಲ್ಲ, ಅಷ್ಟು ಬೇಗ ಕಲಿತಿದ್ದೀನಿ. ಸೊ ನನಗೆ ತುಂಬ ಖುಷಿ ಆಗ್ತಿದೆ ಸರ್ ಇಲ್ಲಿ ಬಂದು ಸೇರ್ಕೊಂಡಿದ್ದು. ಥ್ಯಾಂಕ್ ಯು ಮಾ, ಒಳ್ಳೆಯದಾಗಲಿ. ಮೇಡಮ್ ತಮ್ಮ ಹೆಸರು, ಏನು ಎಜುಕೇಷನ್ ಆಗಿದೆ, ಯಾವ ಪರೀಕ್ಷೆ ಕಟ್ಟಿದ್ದೀರಾ? ನನ್ನ ಹೆಸರು ರೂಪಾ ಅಂತ, ನಂದು MA ಕಂಪ್ಲೀಟ್ ಆಗಿದೆ. ನಾನು ಶಿರಾದಿಂದ ಬರ್ತಾ ಇದ್ದೀನಿ. ಕಲ್ಪತರು ಕ್ಯಾರಿಯರ್ ಅಕಾಡೆಮಿ ಅಂತ ಒಂದು ಅಕಾಡೆಮಿಯಲ್ಲಿ ಸೇರ್ಕೊಂಡಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ. ನಾನು ಸುಮಾರು ಎಕ್ಸಾಮ್ ಅಟೆಂಡ್ ಮಾಡಿದ್ದೆ. ಫಸ್ಟು ನನಗೊಂದು ಐಡಿಯಾ ಇರಲಿಲ್ಲ ಏನು ಓದಬೇಕು, ಅದರಲ್ಲೂ ಇಂಗ್ಲೀಷು ಅನ್ನೋದು ತುಂಬ ಟಫ್ ಆಯಿತು. ಗ್ರಾಮರ್ ನಾವು ಕನ್ನಡ ಮಾಧ್ಯಮನ ಇಂಗ್ಲಿಷ್ ಮಾಧ್ಯಮ? ನಾವು ಕನ್ನಡ ಮಾಧ್ಯಮ ಸರ್. ಹೇಗೆ ಅನಿಸ್ತಾ ಇದೆ ಇಲ್ಲಿ ಇಂಗ್ಲೀಷ್ ಸೇರ್ಕೊಂಡಿದ್ದೀವಿ? ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅನಿಸುತ್ತೆ. ಮತ್ತೆ ಏನು ಅಂದರೆ ಇಲ್ಲಿ ನಾವು 10th ಅಲ್ಲೆಲ್ಲ ಓದಿರೋದೆಲ್ಲ ಮರ್ತೋಗಿರ್ತೀವಿ, ಒಂದು ಟ್ರಿಕ್ಸ್ ಇರಲ್ಲ. ಅದನ್ನೆಲ್ಲನ ಏನಿದೆಯೋ ಫಸ್ಟ್ನಿಂದ ಎಲ್ಲ ಟ್ರಿಕ್ಸ್ ಮುಖಾಂತರ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅದು ನಮಗೆ ಭಾಳ ಇಷ್ಟ ಆಗ್ತಾ ಇದೆ ಸರ್. ಮತ್ತು ಇನ್ನೊಂದು ಏನು ಅಂದರೆ ನಾವು ಊಟ ಮಾಡುವಾಗ 5 ನಿಮಿಷ ಲೇಟ್ ಮಾಡ್ಕೊಂಡು ಎಲ್ಲೋ ಮಾತಾಡಿರ್ತೀವಿ. ಬಟ್ ಸರ್ಗಳು ಹಂಗಲ್ಲ. ಈ ಮಕ್ಳಿಗೆ ಯಾವ ಥರ ನಾವು ಅರ್ಥ ಮಾಡಿಸ್ಬೇಕು, ಯಾವ ಥರ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ ಅವರು ಯಾವಾಗಲೂ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ. ಅದು ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲ ಪೋಷಕರು ತಮ್ಮ ಮಕ್ಕಳು SLC ಆಗ್ತಿದ್ದಂಗೆ ಅಥವಾ ಯಾರ್ಯಾರು ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಟೆಂಡ್ ಮಾಡಬೇಕು ಅಂತ ಇದ್ದೀರಾ, ಇಲ್ಲಿ ಬಂದು ಸೇರ್ಕೊಂಡ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ನಾಲೆಡ್ಜು ಇಲ್ಲಿ ಕೊಡ್ತಾ ಇದ್ದಾರೆ. ಪ್ಲಸ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಎಜುಕೇಷನ್ ಜೊತೆಗೆ ನೈತಿಕ ಮೌಲ್ಯನ ತುಂಬ್ತಾ ಇದ್ದಾರೆ ಸರ್ಗಳು. ಅದು ನನಗೆ ಭಾಳ ಇಷ್ಟ ಆಯಿತು ಸರ್ ಇಲ್ಲಿ. ಮತ್ತು ಇಲ್ಲೊಂದು ಲೈಬ್ರರಿ ಇದೆ, PG ವ್ಯವಸ್ಥೆ ಇದೆ, ಊಟ ವ್ಯವಸ್ಥೆ ಇದೆ. ಆಮೇಲೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಏನೇನು ಸಮಸ್ಯೆ ಇದೆ ಅಂತ ಬರಾಡ್ಬಿಟ್ಟು ಅವ್ರ ಪ್ರಾಬ್ಲಮ್ಸ್ ಅಂದರೆ ಎಲ್ಲಿ ತಪ್ಪು ಮಾಡ್ತಿದ್ದಾರೆ ಅಂತ ಅವ್ರು ಕರೆಕ್ಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ನಿಮಗೆ ತೃಪ್ತಿ ಇದೆ ಕ್ಲಾಸ್ ಸೇರಿರೋದು, ಕಾನ್ಫಿಡೆನ್ಸ್ ಇದೆ ಜಾಬ್ ಆಗ್ಬೋದು ಹಿಂದೆಲ್ಲ? ಸರ್ ಇದು ಪ್ರತಿಯೊಬ್ಬರು ಈ ಕೆರಿಯರ್ ಅಕಾಡೆಮಿ ಸೇರ್ಕೊಂಡವರು ಪ್ರತಿಯೊಬ್ಬರು ಜಾಬ್ ತಗೊಂತಾರೆ ಅನ್ನೋ ನಂಬಿಕೆ ನನಗೆ ಬಂದಿದೆ. ಒಳ್ಳೇದಾಗಲಿ ಮತ್ತೊಮ್ಮೆ. ವಾಟ್ಸ್ ಯುವರ್ ನೇಮ್? ಕ್ಯಾನ್ ಯು ಸೇ ಸಮಥಿಂಗ್? ಎಸ್ ಡು ಯು ವಾಂಟ್ ಟು ಸೇ ಸಮಥಿಂಗ್? ತಮ್ಮ ಹೆಸರೇನಮ್ಮ, ಎಲ್ಲಿಂದ ಬಂದಿದ್ದೀರಾ? ಶಿರಾಯಿಂದನೇ. ಓಕೆ. ಡಿಗ್ರಿ ಕಂಪ್ಲೀಟ್ ಆಗಿದೆ. ಕಲ್ಪತರು ಕೆರಿಯರ್ ಅಕಾಡೆಮಿಗೆ ಸೇರಿದ್ಮೇಲೆ ತುಂಬ ಖುಷಿ ಆಯಿತು. ಕ್ಲಾಸಸ್ ಎಲ್ಲ ತುಂಬ ಚೆನ್ನಾಗಿ ನಡೀತಿದ್ದಾವೆ. ಓಕೆ. ಇಂಗ್ಲೀಷ್ ಅಂದರೆ ನಂಗೆ ತುಂಬ ಕಷ್ಟ ಆಯಿತು. ಫಸ್ಟಿಂದನೇ ಕನ್ನಡ ಮೀಡಿಯಮ್ ಓದಿರೋದು. ಇಂಗ್ಲೀಷ್ ಅಂದರೆ ಎಕ್ಸಾಮ್ ಎಲ್ಲ ಭಾಳ ಕಷ್ಟ ಆಯಿತು ಬರಿಬೇಕಂದ್ರೆ. ಈ ಕ್ಲಾಸ್ ಕೇಳಿದ್ಮೇಲೆ ಫುಲ್ ಈಸಿ ಆಗಿದೆ. ಎಲ್ಲ ಎಕ್ಸಾಮ್ ಪಾಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಈಗ ನೀವು ಸ್ಕೂಲಿಂಗ್ ಎಲ್ಲ ಇಂಗ್ಲೀಷ್ ಮಾಧ್ಯಮ ಮಾಡಿದ್ದೀರಮ್ಮ, ಕನ್ನಡ ಮಾಧ್ಯಮ? ಸರ್ ಕನ್ನಡ ಮಾಧ್ಯಮ. ಇಲ್ಲಿ ಬಂದು ಡೈರೆಕ್ಟಾಗಿ ಈ ಸ್ಪರ್ಧಾತ್ಮಕ ಇಂಗ್ಲೀಷ್ನ ಕ್ಲಾಸಿಗೆ ಸೇರ್ಕೊಂಡಿದ್ದೀರಾ, ಹ್ಯಾವಿ ಅನ್ನಿಸ್ಲಿಲ್ವಾ ನಿಮಗೆ? ತುಂಬ ಖುಷಿ ಆಗ್ತಿದೆ ಸರ್. ಎಲ್ಲ ಎಕ್ಸಾಮ್ ಬರೀತೀವಿ, ಕಾನ್ಫಿಡೆನ್ಸ್ ಬಂದಿದೆ. ಯಾವುದಾದ್ರೂ ಒಂದು ಜಾಬ್ ತಗೊಳ್ತೀವಿ ಅನ್ನೋ ಇದ್ರ ಮೇಲೆ ಇದೆ ಸರ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ. ತಮ್ಮ ಹೆಸರು? ನಾನು ಶ್ರೀದೇವಿ ಅಂತ. ನಾನು PUC ಕಂಪ್ಲೀಟ್ ಆಗಿದೆ. ನಾನೀಗ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಅಂತ ಹೇಳಿ ಕಲ್ಪತರು ಕೆರಿಯರ್ ಅಕಾಡೆಮಿ ತುಮಕೂರಿಗೆ ಜಾಯ್ನ್ ಆದೆ. ಎಲ್ಲ ಕ್ಲಾಸಸ್ಸು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗೂ ಮಾಡ್ತಾರೆ. ಯಾವುದೇ ರೀತಿ ಡೌಟ್ ಇದ್ರೂ ಕ್ಲಿಯರ್ ಮಾಡ್ತಾರೆ.
ಮತ್ತು ಅವ್ರು ಬೋರಿಂಗ್ ಆಗಿ ಎಲ್ಲ ಕ್ಲಾಸಸ್ನ ಕಲಿಸಲ್ಲ, ಎಂಜಾಯ್ ಮಾಡ್ತಾ ನಮಗೆ ಹೆಂಗೆ ಅಡ್ಜಸ್ಟ್ ಆಗುತ್ತೋ ಅವ್ರು ನಮಗೆ ಅಡ್ಜಸ್ಟ್ ಆಗ್ತಾರೆ, ನಮ್ಗೆ ಅಡ್ಜಸ್ಟ್ ಆಗಿ ನಮ್ಮ ಲೆವೆಲಿಗೆ ಬಂದು ಕ್ಲಾಸಸ್ ಮಾಡಿ ನಮ್ಗೇನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತಾರೆ. ಮತ್ತು ಅವರೇ ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋದಕ್ಕೆ ಅಂತ ಕ್ವೆಶನ್ಸ್ ಆಗಲಿ ಇಲ್ಲ ಟಾಪಿಕ್ಸ್ ಆಗಲಿ ನಾವೇ ತಿಳ್ಕೊಂಬಂದು ಏನೇ ಆಗಲಿ ನಮ್ಮಿಂದನೇ ಆನ್ಸರ್ಸ್ ಬರಬೇಕು, ನಾವು ಸ್ವಲ್ಪ ಎಫರ್ಟ್ ಹಾಕಬೇಕು ಅಂತ ಹೇಳಿ ನಮಗೆ ವರ್ಕ್ ಕೊಟ್ಟು ನಮ್ಮಿಂದನೇ ನಮಗೆ ಗೊತ್ತಿರಲ್ಲ ನಾವು ಇಷ್ಟು ಚೆನ್ನಾಗಿ ಮಾಡ್ತೀವಿ, ಪರವಾಗಿಲ್ಲ ನಾವು ಮಾಡೋ ಎಬಿಲಿಟಿ ನಮಗೆ ಕನ್ಫರ್ಮ್ ಇರಲ್ಲ, ಅದನ್ನು ಅವರೇ ನಮಗೆ ನಮ್ಮ ಎಬಿಲಿಟಿ ನಮಗೆ ತಿಳಿಸೋ ಥರ ಮಾಡ್ತಾರೆ. ಮತ್ತು ಯಾವುದೇ ಎಲ್ಲ ಥರ ಕ್ಲಾಸಸ್ಸು ಅಷ್ಟೇ ಎಂಜಾಯ್ ಆಗೇ ನಾವು ಕಲ್ತಿದ್ದೀವಿ. ಮತ್ತು ಎಲ್ಲ ಥರ ನೋಟ್ಸ್ ಆಗಲಿ ನಮಗೆ ಡೌಟ್ಸ್ ಎಲ್ಲನೂ ಕ್ಲಿಯರ್ ಮಾಡ್ತಾರೆ. ನಮಗೆ ಈ ಥರ ಪ್ರಾಬ್ಲಮ್ ಅನ್ನೋದೇನು ಅವ್ರು ಶೋ ಮಾಡ್ತಾ ಇಲ್ಲ. ಥ್ಯಾಂಕ್ ಯು. ಎಷ್ಟು ಶ್ಯೂರ್ ಇದ್ದೀರಾ ನೀವು ಕೋಚಿಂಗ್ ತೊಗೊಳ್ತಾ ಇದ್ದೀರಾ? ಹೇಳಿದ್ರಿ 4 ತಿಂಗಳು ಅಂತ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ 3 ಮಂತ್ಸು, ಕೆಲವರು 1 ಮಂತ್ ಆಗಿದೆ, 2 ಮಂತ್ ಆಗಿದೆ, ಕೆಲವರು ಬಿಗಿನಿಂದ ಬಂದಿರಾ. ಮತ್ತು ನಿಮಗೆ ಏನಾನ ಸಪೋಸ್ ಲೇಟಾಗಿ ಬಂದಿದ್ರೆ ನಿಮಗೆ ಬ್ಯಾಕಪ್ ಕ್ಲಾಸಸ್ಸು ಮತ್ತು ರೀಜಾಯ್ನ್ ನಿಮ್ಗೆ ಹೇಗೆ ಯಾವ ಥರ ಸೇರ್ಕೊಂಡಿದ್ದೀರಾ? ಎಷ್ಟು ಮಂತ್ ಅಂತ ಹೇಳಿದ್ದಾರೆ, ಯಾವ ಥರ? ಸರ್ ನಮಗೆ ಫುಲ್ 4 ಮಂತ್ಸ್ ಅಂತ ಹೇಳಿದರು. ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದಾರೆ. ಇನ್ನೂ ನಮಗೆ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲ ನಮಗೆ ಒಂದೊಂದು ಸಬ್ಜೆಕ್ಟ್ ನಾವು ವೀಕ್ ಇದ್ದೀವಿ, ಇನ್ನೂ ನಮಗೆ ಕ್ಲಾಸಸ್ ಬೇಕು ಅಂತಂದ್ರೆ ನೆಕ್ಸ್ಟ್ ಬ್ಯಾಚಿಗೂ ಬೇಕಾದ್ರೆ ನಾವು ಜಾಯ್ನ್ ಆಗಿ ಅಲ್ಲಿ ಕೇಳ್ಬೋದು. ನಿಮಗೆ ಫ್ರೀಯಾಗಿ ಜಾಯ್ನ್ ಮಾಡಿಸ್ತಾರೆ? ಅದಕ್ಕೆ ಫೀಸ್ ಫ್ರೀಯಾಗಿ ಜಾಯ್ನ್ ಯಾವುದೇ ಥರ ಡೌಟ್ಸ್ ನಾವು ಅಂಟಿಲ್ ನಮ್ಮ ಜಾಬ್ ತಗೊಳ್ಳೋವರೆಗೂ ಅವರೇ ಫ್ರೀಯಾಗಿ ನಮಗೆ ಕೋಚಿಂಗ್ ಕೊಡ್ತಾರೆ. ಒಂದ್ಸತಿ ಅಡ್ಮಿಷನ್ ಆದರೆ ಸಾಕು. ಅದ್ಭುತ ಅದ್ಭುತ ಅದ್ಭುತ. ತಮ್ಮ ಹೆಸರು? ನನ್ನ ಹೆಸರು ದಯಾನಂದ್ ಅಂತ. ದಯಾನಂದ್, ಎಲ್ಲಿಂದ ಬಂದಿದ್ದಾರೆ? ಎಜುಕೇಷನ್ ಏನು, ಯಾವ ಉದ್ದೇಶದಿಂದ, ಏನು ಎಕ್ಸಾಮ್ಗೋಸ್ಕರ ಅಂತ ಇಲ್ಲಿ ಸೇರ್ಕೊಂಡಿದ್ದೀರಾ? ಸರ್ ನಂದು BA ಆಗಿದೆ. ಪ್ರೆಸೆಂಟಲ್ಲಿ ಏನು ಕೆಲಸ ಇದೆ ಸುಮ್ಮನಿದ್ದಾಗ ಈ ಕಲ್ಪತರು ಕೆರಿಯರ್ ಅಕಾಡೆಮಿ ಅಂತ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯಿತು. ಅದಕ್ಕೆ ಬಂದು ಜಾಯ್ನ್ ಆದೆ. ಮುಂಚೆ ಡಿಗ್ರಿನಲ್ಲಿದ್ದಾಗಲೂ ಕಾಂಪಿಟೇಟಿವ್ ಓದಬೇಕು ಅಂತ ಮೈಂಡಲ್ಲಿತ್ತು. ಬಟ್ ಯಾವ ಥರ ಓದಬೇಕು ಏನು ಅಂತ ಏನೂ ಗೊತ್ತಾಗ್ತಿರ್ಲಿಲ್ಲ. ಪ್ರೆಸೆಂಟಲ್ಲಿ ಇಲ್ಲಿ ಸ್ಟಾರ್ಟ್ ಆದಮೇಲೆ ಬಂದು ಜಾಯ್ನ್ ಆದಮೇಲೆ ಒಂದು ಐಡಿಯಾ ಸಿಕ್ಕಿದೆ ಯಾವ ಥರ ಓದಬೇಕು ಏನು. ಈಗ ಸುಮ್ಮನೆ ಮಕ್ಕಿ ಓದಿದ್ರೆ ಏನೂ ಗೊತ್ತಾಗಲ್ಲ. ಒಂದು ಹಿಂದೆ ಗುರಿ ಇರಬೇಕು, ಮುಂದೆ ಗುರಿ ಇರಬೇಕು ಅಂತ ಹೇಳೋದು ಇದಕ್ಕೆ ಅಂತ ಈಗ ಗೊತ್ತಾಗ್ತಾ ಇದೆ. ಇಲ್ಲಿ ಜಾಯ್ನ್ ಆದ್ಮೇಲೆ ಗೊತ್ತಾಗ್ತಿದೆ. ನೋಟ್ಸ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಚೆನ್ನಾಗಿ ಕ್ಲಾಸಸ್ ಎಲ್ಲ ಮಾಡ್ತಿದ್ದಾರೆ. ಸರಿ, ನೀವೀಗ ಗುರಿ ಇದೆ ಅನ್ಕೊಡ್ರಿ, ಗುರುಗಳು ಹೇಗಿದ್ದಾರೆ ಇಲ್ಲೆಲ್ಲ? ಸರ್ ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ಒಬ್ರಿಗಿನ ಒಬ್ರು ಚೆನ್ನಾಗಿ ಟೀಚ್ ಮಾಡ್ತಾ ಇದ್ದಾರೆ ಬಂದು. ಬಟ್ ನಾವು ಇಲ್ಲಿಂದ ಧಾರವಾಡಕ್ಕೆ ಹೋಗೆಲ್ಲ ಕ್ಲಾಸ್ ಕೇಳೋದು ತುಂಬ ಕಷ್ಟ ಆಗುತ್ತೆ ನಮ್ಮಂತ ಬಡವರಿಗೆಲ್ಲ. ಬಟ್ ಆದರೆ ಅಲ್ಲಿಂದ ಧಾರವಾಡದಿಂದ ಟೀಚರ್ಸ್ ಎಲ್ಲ ಇಲ್ಲಿಗೆ ಬಂದು ಕ್ಲಾಸಸ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಇದನ್ನೆಲ್ಲ ನಾವು ಸದುಪಯೋಗ ಪಡಿಸ್ಕೋಬೇಕು. ಸುಮ್ಮನೆ ದೂರ ಬೇಡ ನಮಗೆ ಅಂತ ಎಲ್ಲ ಬೇರೆ ಊರಿಗಿಂತ ಇಲ್ಲೇ ಕಲಿಬೋದು ಅಂತ. ಇಂಗ್ಲೀಷು ಎಲ್ಲ ತುಂಬ ಚೆನ್ನಾಗಿದೆ. ನಮಗೆಲ್ಲ ಇಂಗ್ಲೀಷಲ್ಲಿ ಸ್ವಲ್ಪ ಕಡಿಮೆನೇ, ಏಕೆಂದರೆ ನಾವು ಇಂಗ್ಲೀಷ್ ಕಲ್ತಿದ್ದು 5ನೇ ಕ್ಲಾಸಿಂದ ABCD ಕಲ್ತಿದ್ದೀವಿ ಅಂಥವ್ರು. ಬಟ್ ಈಗ ಸಡನ್ ಕಾಂಪಿಟೇಟಿವ್ ಫೀಲ್ಡಲ್ಲಿ ಸರ್ವೈವ್ ಆಗೋದು ಕಷ್ಟ ಇದೆ. ಅದರಿಂದ ಸರಿಯಾದ ಮಾರ್ಗದರ್ಶನ ಬೇಕೇ ಬೇಕು. ಕಾನ್ಫಿಡೆಂಟ್ ಇದ್ದೀರಾ ಪಾಸ್ ಆಗ್ಬೋದು ಅಂತ? ಕೋಚಿಂಗ್ ಆ ಥರ ಹೇಗೆ, ಚೆನ್ನಾಗಿದೆಯಾ? ಚೆನ್ನಾಗಿದೆ ಸರ್ ಕೋಚಿಂಗ್ ಎಲ್ಲ. ಓಕೆ, ಥ್ಯಾಂಕ್ ಯು. ತಮ್ಮ ಹೆಸರುಪ್ಪ, ಎಲ್ಲಿಂದ ಬಂದಿದ್ದಾರೆ, ಎಜುಕೇಷನ್ ಏನು, ಯಾವ ಉದ್ದೇಶ, ಏನು ಎಕ್ಸಾಮ್ ಪಾಸ್ ಮಾಡಬೇಕು ಅಂತ ಸೇರ್ಕೊಂಡಿದ್ದೀರಾ? ಮೋಹನ್ ಅಂತ, ನಾವು ದಾಸರಳ್ಳಿಂದ ಬರೋದು. ನಾವು ಮತ್ತು VA PDO ಎಕ್ಸಾಮ್ ಕಟ್ಟಿದ್ದೀನಿ, ಮತ್ತು STA FTU ಪ್ರಿಪೇರ್ ಆಗ್ತಿದ್ದೀನಿ. ಓಕೆ. ಮತ್ತು ಇಲ್ಲಿ ಕಲ್ಪತರು ಕರಿಯರ್ ಅಕಾಡೆಮಿ ಅಂತ ಸೇರ್ಕೊಂಡಿದ್ದೀನಿ. ಕೋಚಿಂಗ್ ಎಲ್ಲ ಹೇಗಿದೆ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ದಾರೆ. ಆ ಥರ ಬಂದು ಪಾಠ ಮಾಡ್ತಾರೆ. ಸೊ ಕಾನ್ಫಿಡೆನ್ಸ್ ಇದೆ ನೀವು ಪಾಸ್ ಆಗ್ಬೋದು ಅಂತ ಅಲ್ವಾ? ವೆರಿ ಗುಡ್. ನಮಸ್ತೆ ವಿದ್ಯಾರ್ಥಿಗಳೇ, ನಾನು ಬಸವರಾಜ್ ಅಂತ, ಇಂಗ್ಲೀಷ್ ಟ್ರೈನರ್. ತುಮಕೂರಿನ ಕಲ್ಪತರು ಕರಿಯರ್ ಅಕಾಡೆಮಿಯಲ್ಲಿ 1 ವಾರ ಕ್ಲಾಸ್ ಮಾಡಿದ್ದೀನಿ. ನೋಡಿದ್ದೀರ ವಿದ್ಯಾರ್ಥಿಗಳ ಒಪಿನಿಯನ್ ಎಲ್ಲ ಹೇಗಿತ್ತು ಅಂತ. 7 ದಿನಗಳಲ್ಲಿ 1 ಮಂತಲ್ಲಿ ಕವರ್ ಆಗುವಂಥ ಆ ಟೆಕ್ನಿಕ್ಸ್ನ ಹೇಳಿಕೊಟ್ಟು, ನಾನು ಇಲ್ಲಿ ಬಂದಿರೋ ಉದ್ದೇಶ PDO ಮತ್ತು VO ಎಕ್ಸಾಮ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನನ್ನನ್ನು ಕರೆಸಲಾಯಿತು. ಸುಮಾರು ಊರುಗಳಲ್ಲೆಲ್ಲ ಬೇರೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಕ್ಲಾಸ್ ಮಾಡಿರ್ತೀನಿ. ಖುಷಿ ಆಗ್ತಿದೆ, ವಿದ್ಯಾರ್ಥಿಗಳು ಒಳ್ಳೆಯ ಒಪಿನಿಯನ್ ಕೊಡ್ತಾ ಇದ್ದಾರೆ. ಬರೀ ಒಪಿನಿಯನ್ ಅಂತ ಅಷ್ಟೇ ಅಲ್ಲ,
ನಾನೀಗ ಕಲ್ಪತರು ಕರಿಯರ್ ಅಕಾಡೆಮಿ ತುಮಕೂರು ಬಂದಾಗ ಫಸ್ಟ್ ಡೇ ಬಂದಾಗ ಗ್ರಾಮೀಣ ವಿದ್ಯಾರ್ಥಿಗಳು ಬಂದಿದ್ದಾರೆ. ಹೆಂಗಪ್ಪ ಇವ್ರು ಪಾಠ ಮಾಡೋದು, ಇದು ಆಗುತ್ತಾ ಅಂತ ನೋಡ್ತಾ ಇದ್ದೆ. ಡೇ 1 ಇವತ್ತು 6-7ನೇ ದಿನ ಕ್ಲಾಸ್ ನಡೀತಾ ಇದೆ. 7 ಅಲ್ಲ 5ನೇ ದಿನ ನಡೀತಾ ಇದೆ. 5th ಡೇ ನಡೀತಾ ಇದೆ. ಎಷ್ಟು ಝೀಲ್ ಇದೆ ವಿದ್ಯಾರ್ಥಿಗಳಲ್ಲಿ ಅಂತಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ವರ್ಕ್ ಮಾಡ್ತಾರೆ. ಮತ್ತೆ ಮನೆಗೆ ಹೋಗ್ಬಿಟ್ಟು ಕೊಟ್ಟಿರೋ ವರ್ಕನ್ನು ನೀಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬರೀ ವರ್ಕ್ ಮಾಡೋದು ಬರೆಯೋದ್ರಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ. ಇಲ್ಲಿ ಬಂದು ಟೆಸ್ಟ್ಗಳನ್ನು ಕೊಟ್ಟಾಗ ಪ್ರಶ್ನೆನ ಕೇಳಾಗ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ ಇವಾಗ ನನಗೆ ಅನಿಸ್ತಾ ಇದೆ ಈ ತುಮಕೂರನ್ನ ಯಾಕೆ ಕಲ್ಪತರು ನಾಡು ಅಂತಂದ್ರೆ ಇಲ್ಲಿ ಶಿವಕುಮಾರ ಸ್ವಾಮಿಗಳ ಒಂದು ಕೃಪಾಶೀರ್ವಾದನೂ ಇದೆ. ಅದ್ರ ಜೊತೆಗೆ ಇಲ್ಲಿರುವಂಥ ಜನರ ಮನಸ್ಸು ಕೂಡ ಅಷ್ಟೇ ದೈವೀಯವಾಗಿದೆ. ಇವ್ರು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ವಿಶ್ ಮಾಡ್ತಿದ್ದೇನೆ ಎಲ್ರಿಗೂ. ವಿದ್ಯಾರ್ಥಿಗಳೇ, ಕಲ್ಪತರು ಕರಿಯರ್ ಅಕಾಡೆಮಿ ತುಮಕೂರು MG ರೋಡ್ನ ಕೃಷ್ಣ ಥಿಯೇಟರ್ ಆಪೋಸಿಟ್ ಇದೆ. ಇಲ್ಲಿ UPSC, KPSC, SSC, KEA ಹಾಗೆ ಇನ್ನಿತರೆ ಸಾಕಷ್ಟು ಜಾಬ್ಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬು, ಸ್ಟೇಟ್ ಗೌರ್ಮೆಂಟ್ ಜಾಬು, ಅದರ ಜೊತೆಗೆ ಇನ್ನಿತರೆ ಪರೀಕ್ಷೆಗಳಿಗೆ ಬೇಕಾಗುವಂಥ ಪ್ರತಿಯೊಂದು ಸಬ್ಜೆಕ್ಟ್ನ ಎಕ್ಸ್ಪರ್ಟ್ಸ್ ಬಂದು ಟ್ರೈನ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಪುಸ್ತಕಗಳ ಆಥರ್ಸ್ ಕೂಡ ಆಗಿದ್ದಾರೆ. ಅದ್ರ ಜೊತೆಗೆ ಒಳ್ಳೆ ನುರಿತ ಅನುಭವಿರುವಂಥ ಟೀಚರ್ಸ್ಗಳಿದ್ದಾರೆ. ಎಲ್ಲರೂ ಇಲ್ಲಿ ಸೇರ್ಕೊಳ್ಳಿ. ನಮ್ಮಂಥ ಟೀಚರ್ಸ್ಗಳು ಬಂದು ನಿಮ್ಮ ಕರಿಯರ್ ಗೈಡೆನ್ಸ್ಗೆ ನಮ್ಮ ಸೇವೆ ನಾವು ಮಾಡ್ತಾ ಇದ್ದೇವೆ, ನಮ್ಮ ಮಳೆಯ ಸೇವೆ. ಎಲ್ರಿಗೂ ಒಳ್ಳೆಯದಾಗಲಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ತೆ. ಮಾಡೋದೇ ಇಲ್ಲ ಮಾಫ್